ರೋಬೋಟಿಕ್ಸ್ ಲ್ಯಾಬ್ಗೆ ಸ್ವಾಗತ. ಇದು ಫ್ಯೂಚರ್ನ ಆಟೋಮೇಷನ್. ಇಂಡಸ್ಟ್ರಿಯಲ್ ರೋಬೋಟ್ಸ್ ಅಂದ್ರೆ ಬರೀ ಮಷೀನ್ಗಳಲ್ಲ, ಅವು ಮಾಡರ್ನ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಪರ್ಫೆಕ್ಟ್ ವರ್ಕರ್ಸ್. ಇವತ್ತು ನಾವು ಫ್ಯಾನುಕ್ ER4IA ತರಹ ಇರೋ 6 ಆಕ್ಸಿಸ್ ರೋಬೋಟ್ನ ಇಂಪಾರ್ಟೆಂಟ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ರೋಬೋಟ್ ಹೇಗೆ ಕೆಲಸ ಮಾಡುತ್ತೆ? ಇದರಲ್ಲಿ ಮುಖ್ಯವಾಗಿ 4 ಪಾರ್ಟ್ಸ್ ಇರುತ್ತೆ. ಮೊದಲನೇದು ಮ್ಯಾನಿಪ್ಯುಲೇಟರ್. ಇದು ಮನುಷ್ಯನ ಕೈ ತರಹ ಕೆಲಸ ಮಾಡೋ ರೋಬೋಟ್ನ ಕೈ. ಎರಡನೇದು ಕಂಟ್ರೋಲರ್. ಇದು ರೋಬೋಟ್ನ ಬ್ರೈನ್. ಇದು ಎಲ್ಲಾ ಡಿಸಿಷನ್ಸ್ನ ತಗೊಳುತ್ತೆ. ಮೂರನೇದು ಸೆನ್ಸರ್ಸ್. ಇವು ರೋಬೋಟ್ನ ಕಣ್ಣು ಮತ್ತು ಸ್ಕಿನ್ ತರಹ ಸುತ್ತಮುತ್ತ ಏನಾಗ್ತಿದೆ ಅಂತ ಇದು ಅರ್ಥ ಮಾಡ್ಕೊಳ್ಳುತ್ತೆ. ಕೊನೆಯದಾಗಿ ಆಕ್ಚುಯೇಟರ್ಸ್. ಇವು ರೋಬೋಟ್ನ ಮಸಲ್ಸ್ ಇದ್ದ ಹಾಗೆ AC ಸರ್ವೋ ಮೋಟಾರ್ಸ್ ಮೂಲಕ ಇದು ಮೂವ್ಮೆಂಟ್ ಕೊಡುತ್ತೆ. ಆದ್ರೆ ನೆನಪಿರ್ಲಿ, ಲ್ಯಾಬ್ನಲ್ಲಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ರೋಬೋಟ್ ಆನ್ ಮಾಡೋಕೆ ಮುಂಚೆ ಡೆಡ್ ಮ್ಯಾನ್ ಸ್ವಿಚ್, ಡ್ಯುಯಲ್ ಚೆಕ್ ಸೇಫ್ಟಿ ಮತ್ತೆ ಕೊಲಿಷನ್ ಡಿಟೆಕ್ಷನ್ ಆನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಟೀಚ್ ಪೆಂಡೆಂಟ್ ಯೂಸ್ ಮಾಡಿಕೊಂಡು ಕರೆಕ್ಟ್ ಆಗಿರೋ ಕೋಆರ್ಡಿನೇಟ್ಸ್ ಮತ್ತೆ ಸ್ಪೀಡ್ ಸೆಟ್ ಮಾಡಿ. ಬನ್ನಿ ಈಗ ಈ ರೋಬೋಟ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಆಪರೇಟ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಈಗ ಏನು ನೋಡ್ತಾ ಇದ್ದೀರಿ, ಇದು ರೋಬೋಟಿಕ್ಸ್ ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟಿಂಗ್ ಲ್ಯಾಬ್ ಅಂತೀವಿ. ಸೊ ರೋಬೋಟಿಕ್ಸನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು, ಅದಾದಮೇಲೆ ರೋಬೋಟನ್ನು ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಟ್ರೈನಿಂಗ್ ಮಾಡ್ತೀವಿ. ಸೊ ನೀವು ನೋಡ್ತಾ ಇರೋದು ಇದು ಫನುಕ್ ರೋಬೋಟ್ ಅಂತ ಹೇಳ್ತೀವಿ ನಾವು. ಫನುಕ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ದ ಆಟೋಮೇಷನ್ ಮಷಿನರೀಸ್. ಸೊ ಫನುಕ್ನವ್ರ ಹತ್ರ ಮೋರ್ ದ್ಯಾನ್ 700 ಡಿಫ್ರೆಂಟ್ ಟೈಪ್ಸ್ ಆಫ್ ರೋಬೋಟ್ಸ್ ಇದೆ. ಪ್ರತಿಯೊಂದ್ರದ್ದು ಫೀಚರ್ಸು ಮತ್ತು ಅದ್ರ ಒಳಗಡೆ ಇರುವಂಥ ಕೆಪಾಸಿಟಿ ಹಾಗೆ ಅದ್ರ ಸೈಜ್ ಮೇಲೆ ಅದ್ರದ್ದು ಮಾಡೆಲ್ ನಂಬರ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ನಲ್ಲಿ ಟೋಟಲ್ 3 ರೋಬೋಟ್ ಇದೆ. 3 ರೋಬೋಟು ಫನುಕ್ದೆ, ಬಟ್ ಮಾಡೆಲ್ ನಂಬರ್ ಮಾತ್ರ ಚೇಂಜ್ ಆಗಿದೆ. ಅಕಾರ್ಡಿಂಗ್ ಟು ದೇರ್ ಫೀಚರ್ಸ್ ಮಾಡೆಲ್ ನಂಬರ್ ವಿಲ್ ಬಿ ಫಿಕ್ಸ್ಡ್. ಸೊ ಹಿಯರ್ ಯು ಕ್ಯಾನ್ ಸಿ M10ID12. ದ ಮಾಡೆಲ್ ನಂಬರ್ ಈಸ್ M10ID12. ಈ ಮಾಡೆಲ್ನಲ್ಲಿ ನಮ್ಗೆ ಏನೇನು ಫೀಚರ್ಸ್ ಸಿಗುತ್ತಂತಂದರೆ, ಇದರಲ್ಲಿ 12 kg ಮ್ಯಾಕ್ಸಿಮಮ್ ಲೋಡ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಅದೇ ರೀತಿ 14-20 mm ಸರೌಂಡಿಂಗ್ ಏರಿಯಾನ ಕವರ್ ಮಾಡುತ್ತೆ. ಸೊ ಇದು ಗ್ರಿಪ್ಪರ್ ಸೆಟಪ್ ಆಗಿದೆ. ಹಾಗಾಗಿ ಈ M10ID ಒಳಗಡೆ ಇವೆಲ್ಲ ನಾವು ಏನು ಮಾಡ್ಬೋದು, ಫೀಚರನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಗಮನಿಸಿ, ಟ್ರೈನರ್ ಹೇಳಿದ ಹಾಗೆ ಪ್ರತಿ ರೋಬೋಟ್ಗೂ ಒಂದು ಪೇಲೋಡ್ ಕೆಪಾಸಿಟಿ ಮತ್ತು ರೀಚ್ ಇರುತ್ತದೆ. M10ID12 ಮಾಡೆಲ್ 12 kg ತೂಕವನ್ನು ಎತ್ತಬಲ್ಲದು. ಆದ್ರೆ ನೀವು 15 kg ತೂಕದ ವಸ್ತುವನ್ನು ಎತ್ತಲು ಪ್ರಯತ್ನಿಸಿದ್ರೆ ಏನಾಗ್ತದೆ? ರೋಬೋಟ್ನ ಸರ್ವೋ ಮೋಟರ್ಸ್ ಓವರ್ಲೋಡ್ ಆಗಿ ಸುಟ್ಟು ಹೋಗಬಹುದು. ಯಾವತ್ತೂ ಮಿತಿಮೀರಿ ಕೆಲಸ ಮಾಡಿಸಬಾರದು. ಅದೇ ರೀತಿ ಮತ್ತೊಂದಿದೆ ನಮ್ಮ ರೋಬೋಟು E4IA ರೋಬೋಟ್. ಫನುಕ್ ರೋಬೋಟ್ E4IA ಅಂತಿದೆ. E4IA ಅಂದರೆ ಸ್ಮಾಲ್ ಸೈಜ್ ರೋಬೋಟು. ಅದು ಕನ್ವೇಯರ್ ಬೆಲ್ಟ್ ಫಿಕ್ಸ್ ಮಾಡಿದ್ದೀವಿ. ಸೊ ಅದೇನಾಗುತ್ತೆ, ಅರೌಂಡ್ 10 ಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಅಂದರೆ ಫಾರ್ವರ್ಡು ರಿವರ್ಸು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಫೀಚರ್ಸಲ್ಲಿ ಏನಾಯಿತು, ಚೇಂಜ್ ಆಯಿತು, ಬಟ್ ಇದೇನಿದೆ ಫಿಕ್ಸ್ಡ್ ಬೆಡ್ ಇದೆ. ಓಕೆ, ಸೊ ಈ ರೋಬೋಟು 6 ಆಕ್ಸಿಸ್ ರೋಬೋಟು. ಓಕೆ, X+X-, Y+Y-, Z+Z-. ಟೋಟಲ್ 6 ಆಕ್ಸಿಸ್ ರೋಬೋಟ್ ಬರುತ್ತೆ. ಅದೇ ರೀತಿ 6 ಜಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ J1 ಜಾಯಿಂಟ್ ನಂಬರ್ 1, J2 that size is there, J3, J4, J5 and J6. ಟೋಟಲ್ 6 ಜಾಯಿಂಟ್ಸ್ ಆರ್ ದೇರ್. ಸೊ ಅಪ್ ಟು J4 ವರೆಗೆ ಮಾತ್ರ ರೋಬೋಟು. J1, J2, J3, J4 ಅಪ್ ಟು J4 ವರೆಗೆ ಮಾತ್ರ ರೋಬೋಟು. J5, J6 ಆರ್ ದಿ ವರ್ಕ್ ಹೋಲ್ಡಿಂಗ್ ಅಟ್ಯಾಚ್ಮೆಂಟ್. ವಿದ್ಯಾರ್ಥಿಗಳೇ, ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ರೋಬೋಟ್ನ J1ನಿಂದ J4 ವರೆಗಿನ ಆಕ್ಸಿಸ್ಗಳು ರೋಬೋಟ್ನ ಕೈ ಇದ್ದ ಹಾಗೆ, ಅವು ಸ್ಥಾನವನ್ನ ನಿರ್ಧರಿಸುತ್ತವೆ. ಆದರೆ J5 ಮತ್ತು J6 ಅದರ ಮಣಿಕಟ್ಟು ಇದ್ದ ಹಾಗೆ. ಈ ಆಕ್ಸಿಸ್ಗಳು ವಸ್ತುವನ್ನು ಯಾವ ಕೋನದಲ್ಲಿ ಹಿಡಿಯಬೇಕು, ಓರಿಯೆಂಟೇಷನ್ ಎಂಬುದನ್ನು ನಿರ್ಧರಿಸುತ್ತವೆ. ವೆಲ್ಡಿಂಗ್ ಇರಲಿ ಅಥವಾ ಪೇಂಟಿಂಗ್ ಇರಲಿ, ಈ J5 ಮತ್ತು J6ನ ನಿಖರತೆ ಬಹಳ ಮುಖ್ಯ. ಯಾವಾಗ ನಮ್ಮದು ಅಪ್ಲಿಕೇಶನ್ ಚೇಂಜ್ ಆಗುತ್ತೆ, ಆವಾಗ ಅಟ್ಯಾಚ್ಮೆಂಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರೆಸೆಂಟ್ಲಿ ವಿ ಆರ್ ಯೂಸಿಂಗ್ ಗ್ರಿಪ್ಪರ್ ಸೆಟಪ್. ಗ್ರಿಪ್ಪರ್ ಮೀನ್ಸ್ ಜಾಬ್ ಹೋಲ್ಡಿಂಗ್ ಪರ್ಪಸ್, ಗ್ರಿಪ್ಪಿಂಗ್ ಪರ್ಪಸ್. ಹಿಯರ್ ವಿ ಆರ್ ಯೂಸಿಂಗ್ gripper purpose. Okay, so J5, J6 is actually works on the basis of pneumatic power. Pneumatic power is nothing but a compressed air. Here you can see the compressor is there. With the help of compressor we are actually operating the work holding devices. ಇಲ್ಲೊಂದು ಸೇಫ್ಟಿ ರೂಲ್ ಇದೆ.
ಗ್ರಿಪ್ಪರ್ಗಳು ನ್ಯೂಮ್ಯಾಟಿಕ್ ಪವರ್ ಅಂದ್ರೆ ಕಂಪ್ರೆಸ್ಡ್ ಏರ್ ಮೂಲಕ ಕೆಲಸ ಮಾಡುತ್ತವೆ. ಸಿಸ್ಟಂನಲ್ಲಿ ಏರ್ ಪ್ರೆಷರ್ ಇದ್ದಕ್ಕಿದ್ದಂತೆ ಡ್ರಾಪ್ ಆದ್ರೆ ಏನಾಗ್ತದೆ? ಗ್ರಿಪ್ಪರ್ ವಸ್ತುವನ್ನು ಕೆಳಗೆ ಬೀಳಿಸಬಹುದು. ಹಾಗಾಗಿ ಯಾವಾಗಲೂ ಪ್ರೆಷರ್ ಗೇಜ್ ಅನ್ನು ಪರೀಕ್ಷಿಸುವುದು ನಿಮ್ಮ ಮೊದಲ ಕೆಲಸವಾಗಿರಬೇಕು. ರಿಮೈನಿಂಗ್ ರೋಬೋಟ್, ಆಕ್ಚುಲಿ ರೋಬೋಟ್ ವರ್ಕ್ಸ್ ಅಂಡರ್ ದ ಸರ್ವೋ ಮೋಟರ್ಸ್, works on the basis of servo motors. For individual motor drive, they are given total 4 servo motors. You can see here also 1, 2, 3, 4, total 4 servo motors are provided with the help of this device. This device is nothing but a teach pendant. With this device only we are actually operating the robot, we are creating the programming to the robot, we are actually everything, whatever commanding operations are there, everything is carried by this device only. This is a just like a remote control. Okay. ಹೌದು, ಟೀಚ್ ಪೆಂಡೆಂಟ್ ಒಂದು ರಿಮೋಟ್ ಕಂಟ್ರೋಲ್ ತರಹನೇ. ಆದ್ರೆ ಅದರಲ್ಲಿರುವ ಕೆಂಪು ಬಣ್ಣದ ಎಮರ್ಜೆನ್ಸಿ ಸ್ಟಾಪ್ ಬಟನ್ ಬಗ್ಗೆ ಮರೆಯಬೇಡಿ. ರೋಬೋಟ್ ತಪ್ಪಾಗಿ ಮೂವ್ ಆಗುತ್ತಿದ್ದರೆ ಅಥವಾ ಯಾರಾದರೂ ಅಪಾಯದಲ್ಲಿದ್ದರೆ ನೀವು ಒತ್ತಬೇಕಾದದ್ದು ಈ ಬಟನ್ ಅನ್ನು. ರೋಬೋಟ್ ಪ್ರೋಗ್ರಾಮಿಂಗ್ ಮಾಡುವಾಗ ನಿಮ್ಮ ಬೆರಳು ಯಾವಾಗಲೂ ಈ ಸ್ಟಾಪ್ ಹತ್ತಿರವೇ ಇರಬೇಕು. So another total 5 coordinates are there: joint, word, user, tool, jig firm. Total 5 coordinates are there. So this is the basic introduction about this robot. Okay, then remaining you can see here total 3 tables are there. 3 tables means this is just a demonstration purpose we are using. With the help of robot, without using any humans, we are operating these 3 tables at a time. Here you can see production table. Production means machine shop. Machine shop ಒಳಗಡೆ ಏನಾಗುತ್ತೆ, ಡೈಲಿ 24 ಅವರ್ಸ್ಗೆ 3 ಶಿಫ್ಟ್ ಇರುತ್ತೆ. 3 ಶಿಫ್ಟ್ ಅಂತಂದರೆ ಒಂದು ಮಷಿನ್ ಮೇಲೆ 3 ಜನ ಆಪ್ರೇಟ್ ಮಾಡ್ತಾರೆ. ಅದೇ ರೀತಿ 10 ಮಷಿನ್ ಇದ್ರೆ ಏನಾಗುತ್ತೆ, ಅಲ್ಲಿ 30 ಜನ ಬೇಕು. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ 30 ಮೆಂಬರ್ಸ್ ವಿ ಆರ್ ಯೂಸಿಂಗ್ ಓನ್ಲಿ 1 ರೋಬೋಟ್. ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂತಂದರೆ 30 ಮೆಂಬರ್ಸನ್ನು ನಾವು ಎಟ್ ಎ ಟೈಮು ಅವ್ರ ಸ್ಕಿಲ್ ವೇರೀಸ್ ಆಗ್ತಾ ಇರುತ್ತೆ. ಅಂದರೆ ಪ್ರತಿಯೊಬ್ಬರದ್ದು ಕ್ವಾಲಿಟಿ ಆಫ್ ವರ್ಕು ವೇರೀಸ್ ಆಗುತ್ತೆ. ಅದೇ ಟೈಮ್ನಲ್ಲಿ ನಾವು ರೋಬೋಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈಚ್ ಆ್ಯಂಡ್ ಎವ್ರಿ ಕಂಪೋನೆಂಟ್ ರೆಡಿ ಆಗಿದ್ದನ್ನು ಸೇಮ್ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ರೋಬೋಟಿಕ್ಸ್. ಅದೇ ರೀತಿ 30 ಮೆಂಬರ್ಸು ಪರ್ ಡೇ 100 ಕಂಪೋನೆಂಟನ್ನು ಅವ್ರು ರೆಡಿ ಮಾಡಿದರೆ ಅಷ್ಟೇ ಟೈಮ್ ಒಳಗಡೆ ರೋಬೋಟ್ ಏನು ಮಾಡುತ್ತೆ, 1000 ಕಂಪೋನೆಂಟನ್ನು ರೆಡಿ ಮಾಡುತ್ತೆ. ಅಂದರೆ ಸ್ಪೀಡ್ ಆಫ್ ದ ವರ್ಕ್ ಈಸ್ ಆಲ್ಸೋ ಭಾಳ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ಮತ್ತು ಇದರಲ್ಲಿ ಅಪ್ಲಿಕೇಶನ್ಸ್ ಕೂಡ ನಾವು ಚೇಂಜ್ ಮಾಡ್ಬೋದು. ಅಂದರೆ ಹ್ಯೂಮನ್ಸು ಒಂದರಲ್ಲಿ ಯಾವುದರಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾನೆ ಅದನ್ನು ಮಾತ್ರ ಅವನು ಏನು ಮಾಡ್ತಾನೆ, ವರ್ಕ್ ಮಾಡ್ತಾನೆ. ಬಟ್ ರೋಬೋಟ್ಗೆ ಆ ಇಶ್ಯೂ ಇಲ್ಲ. ಏನು ಮಾಡ್ತಾರೆ, ಒಂದೇ ರೋಬೋಟ್ ಇಟ್ಕೊಂಡು ನಾವು ಅರೌಂಡ್ 10 ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕನ್ನು ನಾವು ಏನು ಮಾಡ್ಬೋದು, ವರ್ಕ್ ಮಾಡಿಸ್ಬೋದು. ಇಲ್ಲಿ ನೋಡಿ, ಇದನ್ನು ಆಗಲೇ ಹೇಳಿದ್ದೆಲ್ಲ ನಿಮಗೆ ಏನಿದೆ ಗ್ರಿಪ್ಪರ್ ಸೆಟಪ್ ಅಂತ ಹೇಳಿದ್ದೆ. ಇಲ್ಲಿ ಏನಾಗುತ್ತೆ, ಈಗ ವೆಲ್ಡಿಂಗ್ ಅಟ್ಯಾಚ್ಮೆಂಟು ಯೂಸ್ ಮಾಡ್ಬೋದು, ಪೇಂಟಿಂಗ್ ಇದ್ದರೆ ಪೇಂಟಿಂಗ್ ಹಚ್ಕೋಬೋದು, ಡ್ರಿಲ್ಲಿಂಗ್ ಇದ್ದರೆ ಡ್ರಿಲ್ಲಿಂಗ್ ಹಚ್ಕೋಬೋದು, ಅಥವಾ ಬೇರೆ ಯಾವುದೇ ವರ್ಕ್ ಕ್ಯಾರಿಡ್ ಔಟು ನಾವು ಇದೇ ರೋಬೋಟಿಂದ ಮಾಡಿಸ್ಬೋದು. ಓನ್ಲಿ ಅಟ್ಯಾಚ್ಮೆಂಟ್ ಮಾತ್ರ ಚೇಂಜ್ ಆಗ್ತವೆ. ಅಪ್ಲಿಕೇಶನ್ ಆ್ಯಂಡ್ ಕಂಟ್ರೋಲಿಂಗ್ ಇಕ್ವಿಪ್ಮೆಂಟ್ ಆ್ಯಂಡ್ ಪ್ರೊಸೀಜರ್ ವಿಲ್ ಬಿ ರಿಮೇನ್ಸ್ ಸೇಮ್. ಓಕೆ, ಇಲ್ಲೇನಿದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಆ್ಯಸ್ ಎ ಆಪ್ರೇಟರ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅದನ್ನೇ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ರೋಬೋಟಿಂದ ಮಾಡಿಸ್ತಾ ಇದ್ದೀವಿ. ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಆಫ್ ದ ಆಬ್ಜೆಕ್ಟ್. ಕಂಪೋನೆಂಟನ್ನು ಎತ್ತಿ ಮಷಿನ್ ಒಳಗಡೆ ಲೋಡ್ ಮಾಡ್ತೀವಿ, ಕಂಪ್ಲೀಟ್ ಆದಮೇಲೆ ಎತ್ತಿ ಹೊರಗಡೆ ಇರ್ತೀವಿ. ಅದೇ ರೀತಿ 2 ಜಾಬ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಕ್ವೇರು ಆ್ಯಂಡ್ ಸರ್ಕ್ಯುಲರ್ ಜಾಬ್. ಸ್ಕ್ವೇರ್ ಜಾಬನ್ನು ನಾವು ವಾಯ್ಸ್ನಲ್ಲಿ ಹೋಲ್ಡ್ ಮಾಡ್ತೀವಿ, ಅದೇ ರೀತಿ ಸರ್ಕ್ಯುಲರ್ ಜಾಬನ್ನು ಚೆಕ್ನಲ್ಲಿ ಹೋಲ್ಡ್ ಮಾಡ್ತೀವಿ. ಸೊ ಇದೇ ವರ್ಕನ್ನು ನಾವು ಈಗ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ರೋಬೋಟಿಂದ ಮಾಡಿಸ್ತಾ ಇದ್ದೀವಿ. ಯಾಕಪ್ಪ ಇಂಪಾರ್ಟೆಂಟ್ ಅಂತಂದರೆ, ಇನ್ನೊಂದು ಹೇಳ್ಬೇಕಂತಂದರೆ ಸೇಫ್ಟಿ ಪರ್ಪಸ್. ಇನ್ ಕೇಸ್ ನಮ್ಮಲ್ಲಿ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಂತ ಇರುತ್ತೆ, ಅಂದರೆ ಟು ಹೈ ಟೆಂಪ್ರೇಚರ್ ಜಾಸ್ತಿ ಇದ್ದಲ್ಲಿ, ಟೆಂಪ್ರೇಚರ್ ಲೋ ಇದ್ದಲ್ಲಿ ಹ್ಯೂಮನ್ಸು ಸರಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಅಂತ ಎಕ್ಸ್ಟ್ರೀಮ್ ಪೊಸಿಷನ್ ಒಳಗಡೆ ನಾವೇನು ಮಾಡ್ತಾ ಇದ್ದೀವಿ, ರೋಬೋಟನ್ನೇ ಯೂಸ್ ಮಾಡ್ತಾ ಇದ್ದೀವಿ. 24/7 ಡೇ ಆ್ಯಂಡ್ ನೈಟ್ ವಿದೌಟ್ ಗಿವಿಂಗ್ 1 ಸೆಕೆಂಡ್ ಗ್ಯಾಪ್ ಕೂಡ ಕೊಡದೇನೆ ನಾವು ರೋಬೋಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ರೋಬೋಟಿಕ್ಸ್. ಇಲ್ಲಿ ಪ್ರೊಡಕ್ಷನ್ ರೆಡಿಯಾಗಿ ನೆಕ್ಸ್ಟ್ ಟೇಬಲ್ಗೆ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸ್ಪೆಕ್ಷನ್ ಟೇಬಲ್. ಇನ್ಸ್ಪೆಕ್ಷನ್ ಅಂತಂದರೆ ಕಂಪೋನೆಂಟನ್ನು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ನಲ್ಲೂ ಏನು ಮಾಡ್ತಾರೆ, ಇಲ್ಲಿ ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಹೈ ಡೆಫಿನೇಷನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ನಟ್ ಆ್ಯಂಡ್ ಬೋಲ್ಟ್ ಇದೆ ಅಂತ ತಿಳ್ಕೊಳ್ಳಿ. ಏನಾಗುತ್ತಿದ್ದು, ವಿತ್ ದ ಹೆಲ್ಪ್ ಆಫ್ ನಟ್ ಆ್ಯಂಡ್ ಬೋಲ್ಟ್ ಓನ್ಲಿ ನಾವು 2 ಕಂಪೋನೆಂಟನ್ನು ಅಸೆಂಬ್ಲಿ ಮಾಡ್ತೀವಿ. ಅಸೆಂಬ್ಲಿ ಮಾಡಿ ಇಲ್ಲಿ ಕ್ಯಾಮ್ರಾ ಎದುರುಗಡೆ ಫುಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಆದಮೇಲೆ ಸ್ಕ್ಯಾನಿಂಗ್ ಆದಂಥ ಕಂಪೋನೆಂಟ್ ಡೀಟೇಲ್ಸು ಸಾಫ್ಟ್ವೇರ್ಗೆ ಹೋಗುತ್ತೆ. ಸಾಫ್ಟ್ವೇರ್ನಲ್ಲಿ ಆಲ್ರೆಡಿ ಒರಿಜಿನಲ್ ಡಿಸೈನ್ ಇರುತ್ತೆ. ಆ ಒರಿಜಿನಲ್ ಡಿಸೈನ್ಗೂ
ಈಗ ಆ್ಯಕ್ಚುಲಿ ಹೋದಂಥ ರಿಪೋರ್ಟ್ಗೂ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಏನು ಮಾಡುತ್ತಿದ್ದು ಕಂಪ್ಯಾರಿಸನ್ ಮಾಡುತ್ತೆ. ಆ್ಯಕ್ಚುಲಿ ನಮ್ಮ ಡಿಸೈನ್ ಪ್ರಕಾರ ಇದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಪಾಸ್ ಆಗುತ್ತೆ, ಅದರ್ವೈಸ್ ದ ಕಂಪೋನೆಂಟ್ ವಿಲ್ ಬಿ ರಿಜೆಕ್ಟೆಡ್. ಫಾರ್ ಎಕ್ಸಾಂಪಲ್ ಲೆಂತ್ ಆಫ್ ದ ಜಾಬ್, ಡಯಾಮೀಟರ್ ಆಫ್ ದ ಜಾಬ್, ಸರ್ಫೇಸ್ ಫಿನಿಶ್ ಆಫ್ ದ ಜಾಬ್, ಅಥವಾ ಇಂಟರ್ನಲ್ ಏನಾದರೂ ಕ್ರ್ಯಾಕ್ಸ್ ಇದ್ದರೆ, ಅಥವಾ ಇದು ಅಲ್ಯೂಮಿನಿಯಮ, ಕಾಪರ, ವುಡ್ಡ, ಪ್ಲಾಸ್ಟಿಕಾ, ಈಚ್ ಆ್ಯಂಡ್ ಎವ್ರಿಥಿಂಗನ್ನು ಏನು ಮಾಡುತ್ತಿದ್ದು ಐಡೆಂಟಿಫೈ ಮಾಡುತ್ತೆ. ಓಕೆ, ಸೊ ನಾವು ಯಾವ ರೀತಿ ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡಿರ್ತೀವಿ ಅದೇ ರೀತಿ ಇದು ಓಕೆ ಇದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಪಾಸ್ ಆಗುತ್ತೆ. ಇಷ್ಟೇ ಅಲ್ಲ, ಓನ್ಲಿ ಶೇಪ್ ಐಡೆಂಟಿಫಿಕೇಶನ್ ಅಲ್ಲ, ಈ ಕ್ಯಾಮ್ರಾನಲ್ಲಿ ನಾವು ಕಲರ್ ಕೋಡಿಂಗ್ ಐಡೆಂಟಿಫಿಕೇಶನು ಮಾಡ್ಬೋದು, ಮಟೀರಿಯಲ್ ಐಡೆಂಟಿಫಿಕೇಶನ್ ಮಾಡ್ಬೋದು, ಇಂಟರ್ನಲ್ ಕ್ರ್ಯಾಕ್ಸ್ ಕೂಡ ನಾವೇನು ಮಾಡ್ಬೋದು ಇದರಲ್ಲಿ ಐಡೆಂಟಿಫೈ ಮಾಡ್ಬೋದು. ಅಂದರೆ ಅರೌಂಡ್ ನಾವು ಯಾವುದೇ CMM ಮಷಿನ್ ಅಂತ ನೋಡಿರ್ಬೋದು ನೀವು. ಇದು ಅಡ್ವಾನ್ಸ್ಡ್ ಲೆವೆಲ್ಸ್ ಕಾನ್ಸೆಪ್ಟ್. CMM ಮಷೀನ್ ವಸ್ತುವನ್ನು ಮುಟ್ಟಿ ಅಳತೆ ಮಾಡುತ್ತದೆ, ಅದಕ್ಕೆ ಸಮಯ ಹೆಚ್ಚು ಬೇಕು. ಆದರೆ ಈ ರೋಬೋಟ್ ಜೊತೆಗಿರುವ ಹೈ ಡೆಫಿನಿಷನ್ ಕ್ಯಾಮೆರಾ ಆಧಾರಿತ ಇನ್ಸ್ಪೆಕ್ಷನ್ ಸಿಸ್ಟಮ್ ಕೇವಲ ಫೋಟೋ ತೆಗೆದು ಸಾಫ್ಟ್ವೇರ್ ಮೂಲಕ ಸೆಕೆಂಡುಗಳಲ್ಲಿ ಡಿಫೆಕ್ಟ್ಸ್ ಅನ್ನು ಕಂಡುಹಿಡಿಯುತ್ತದೆ. ಇದನ್ನು ವಿಷನ್ ಇನ್ಸ್ಪೆಕ್ಷನ್ ಎಂದು ಕರೆಯುತ್ತಾರೆ. ಅದೊಂದು ಮಷಿನ್ ಬೇರೆ, ಇದು ಒಂದು ಮಷಿನ್ ಬೇರೆ. ಬಟ್ CMM ಮಷಿನ್ ಒಳಗಡೆ ಇರುವಂಥ ಎಕ್ಯುರೇಸಿ ಕೂಡ ನಾವು ಏನು ಮಾಡ್ತೀವಿ ಅಟ್ ಎ ಟೈಮ್ ರೋಬೋಟ್ ಸೆಟಪ್ ಒಳಗಡೆ ನಾವು ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಒಳಗಡೆ ಇನ್ಸ್ಪೆಕ್ಷನ್ ಪರ್ಪಸ್ಗೆ ಇಲ್ಲಿ ನಾವು ಏನು ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ ಎಕ್ಸ್ಪ್ಲನೇಷನ್ ಎಲ್ಲ ನಿಮ್ಗೆ ಹೇಳಿದೆ. ಸೊ ಆ್ಯಕ್ಚುಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ನಮ್ಮಲ್ಲಿ ಆಲ್ರೆಡಿ ಮೋರ್ ದ್ಯಾನ್ 5000 ಸ್ಟೂಡೆಂಟ್ಸ್ ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ಅದರಲ್ಲಿರುವಂಥ ಒಂದು ಪ್ರೋಗ್ರಾಮನ್ನು ಒಂದು ಜಸ್ಟ್ ಸ್ಯಾಂಪಲ್ ಪರ್ಪಸ್ಗೆ ನಿಮ್ಗೆ ನಾನು ಏನು ಮಾಡ್ತೀನಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನಾವೇನು ಮಾಡ್ತೀವಿ ಈಗ ವಿತ್ ದ ಹೆಲ್ಪ್ ಆಫ್ ರೋಬೋಟ್ ನಾವೊಂದು ಸ್ಕ್ವೇರ್ ಜಾಬನ್ನು ಎತ್ತಿ ಮಷಿನ್ ಒಳಗಡೆ ಲೋಡಿಂಗ್ ಮಾಡ್ತೀವಿ. ಮಷಿನ್ ಮೇಲೆ ಮಷಿನಿಂಗ್ ಆದಮೇಲೆ ಅದೇ ಸೇಮ್ ಜಾಬು ಎತ್ತಿ ಹೊರಗಡೆ ಇಡ್ತೀವಿ. ಇದೇ ಸೇಮ್ ಪ್ರೋಗ್ರಾಮಿಗೆ ನಾವೇನಂತೀವಿ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದನ್ನು ಜಸ್ಟ್ ನೀವು ನೋಡ್ಬೋದು ಈಗ. ಇದು ನೋಡಿ. ಓಕೆ, ಸೊ ಈ ಸ್ಪೀಡನ್ನು ನಾವು ಏನು ಮಾಡ್ಬೋದು, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸ್ಪೀಡನ್ನು ಜಾಸ್ತಿ ಕೂಡ ಮಾಡ್ಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಅದು ಎಲ್ಲ ಕಂಟ್ರೋಲು ಇದೇ ಡಿವೈಸಿಂದ ನಾವು ಏನು ಮಾಡ್ತೀವಿ, ಮೊದಲು ಮ್ಯಾನ್ಯುವಲಿ ಕಂಟ್ರೋಲ್ ಮಾಡ್ತೀವಿ. ಓಕೆ, ನಮಗೆಲ್ಲ ಪ್ರೊಸೀಜರ್ ಎಲ್ಲ ಓಕೆ ಅನಿಸಿದ ಮೇಲೆ ಇದೇ ಮ್ಯಾನ್ಯುವಲ್ ಆಪ್ರೇಷನನ್ನು ಏನಾಗುತ್ತಿದ್ದು ಪ್ರೋಗ್ರಾಮಿಗೆ ಕನ್ವರ್ಟ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ. ಜಾಬ್ ಹೋಲ್ಡಿಂಗ್ ಪೊಸಿಷನಲ್ಲಿದ್ದಾಗ ಸ್ವಲ್ಪ ಟೈಮಿಂಗ್ ನಾವೇನು ಮಾಡ್ತೀವಿ ಸ್ಲೋ ಇಟ್ಟಿರ್ತೀವಿ. ಯಾವಾಗ ರೋಬೋಟು ಫ್ರೀ ಕಂಡೀಷನಲ್ಲಿರುತ್ತೆ ಆವಾಗ ಸ್ಪೀಡ್ ಆಫ್ ದ ರೋಬೋಟ್ ಏನಾಗುತ್ತೆ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೇಮ್ ಸೈಕಲ್ ವಿಲ್ ಬಿ ಕಂಟಿನ್ಯೂಡ್. ಇದೇ ರೀತಿ ನಾವು ಡೇ ಆ್ಯಂಡ್ ನೈಟ್ ಸೇಮ್ ಸೈಕಲನ್ನು ನಾವು ಏನು ಮಾಡ್ಬೋದು ರಿಪೀಟ್ ಮಾಡ್ತಾ ಇರ್ಬೋದು. ಇಲ್ಲೇನಾಗುತ್ತೆ ಹ್ಯೂಮನ್ಸ್ ರಿಕ್ವೈರ್ಡೇ ಇಲ್ಲ. ಅಂದರೆ ನಾವು ಡೈಲಿ ಪರ್ ಶಿಫ್ಟ್ಗೆ ಒಬ್ಬೊಬ್ಬರ ಹ್ಯೂಮನ್ಸನ್ನು ಯೂಸ್ ಮಾಡೋಕ್ಕಿಂತ ಪರ್ ಡೇ ನಾವು ಇದೇ ರೀತಿ ರೋಬೋಟನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ, ಕ್ವಾಲಿಟಿ ಆಫ್ ದ ವರ್ಕ್ ಕೂಡ ಏನಾಗುತ್ತೆ ಇಲ್ಲಿ ಇಂಪ್ರೂವ್ ಆಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕೂಡ ತುಂಬ ಕಡಿಮೆ ಆಗುತ್ತೆ.